ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ನನ್ನ ಚಾನಲ್ನಲ್ಲಿ ಟ್ರಾವೆಲ್ ವಿಡಿಯೋಸ್, ಫ್ಯಾಷನ್ ವಿಡಿಯೋಸ್, ಕುಕಿಂಗ್ ವಿಡಿಯೋಸ್ ಎಲ್ಲ ತರ ವಿಡಿಯೋಸ್ನ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಎಲ್ಲರಿಗೂ ವೆಡ್ಡಿಂಗ್ ಅಂದ್ರೆ ಒಂದು ಡ್ರೀಮ್ ಇವೆಂಟ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬ ಹುಡುಗಿ ಲೈಫಲ್ಲೂ ವೆಡ್ಡಿಂಗ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಬಾಯ್ಸ್ ಅಷ್ಟು ಡ್ರೀಮ್ ಇಲ್ಲದೆ ಇರ್ಬೋದು, ಬಟ್ ಎವ್ರಿ ಗರ್ಲ್ ಐ ಆಮ್ ಶೋರ್, ಸೊ ಈಚ್ ಅಂಡ್ ಎವ್ರಿ ಗರ್ಲ್ ಅವ್ರ ಮದ್ವೆ ಬಗ್ಗೆ ಡ್ರೀಮ್ ಇದ್ದೇ ಇರುತ್ತೆ. ಅಂಡ್ ಇದೇ ತರ ಡ್ರೆಸ್ ಹಾಕೊಬೇಕು, ಬ್ಲೌಸ್ ಡಿಸೈನ್ ಇದೇ ತರ ಇರಬೇಕು. ಸೊ ತುಂಬಾನೇ ವಿಶಸ್ ಇರುತ್ತೆ. ಸೊ ಹಾಗೆ ಕೂಡ ನನಗೂ ಕೂಡ ನನ್ನ ಮದ್ವೆ ಹೀಗೆ ಇರಬೇಕು, ಹಾಗೆ ಇರಬೇಕು, ಅಂಡ್ ನಾನು ಇದೇ ಡ್ರೆಸ್ ಹಾಕೊಬೇಕು, ಇದೇ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಆ ತರ ಆಸೆ ಇತ್ತು. ಸೊ ಅದೇ ತರ ಕೂಡ ನಾನು ಮಾಡಿದೆ. ಅಂಡ್ ಇವತ್ತು ನಾನು ನನ್ನ ವೆಡ್ಡಿಂಗ್ ಕಲೆಕ್ಷನ್ ಬ್ಲೌಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾವ ಡಿಸೈನ್ ನ ಸ್ಟಿಚ್ ಮಾಡಿಸಿದ್ದೆ ಅಂಡ್ ಎಷ್ಟು ಪ್ರೈಸ್ ಆಯ್ತು, ಎಲ್ಲಿ ಸ್ಟಿಚ್ ಮಾಡಿಸಿದ್ದೆ, ಪ್ರತಿಯೊಂದು ಡೀಟೇಲ್ಸ್ ನ ನಿಮ್ಗೆ ಕೊಡ್ತೀನಿ. ಸೊ ಯಾವ್ದು ಯುನೀಕ್ ಆಗಿದೆ, ಯಾವ್ದು ಅಂದ್ರೆ ಮೀನ್ಸ್ ನಾನು ಏನಕ್ಕೆ ಅದನ್ನ ಸೆಲೆಕ್ಟ್ ಮಾಡಿದೆ, ಎಲ್ಲ ರೀತಿ ಡೀಟೇಲ್ಸ್ ನ ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ನಿಮ್ಗೆ ನಿಜವಾಗ್ಲೂ ಅಟ್ ದ ಹಿಂಟ್ ಒಳ್ಳೆ ಬ್ಲೌಸ್ ಕಲೆಕ್ಷನ್ ಡಿಸೈನ್ಸ್ ಕೂಡ ಸಿಗುತ್ತೆ ಅಂಡ್ ಒಳ್ಳೆ ಟೇಲರ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ನಂದು ವೆಡ್ಡಿಂಗ್ ಮುಹೂರ್ತಮ್ದು ಬ್ಲೌಸ್ ಡಿಸೈನ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇದಕ್ಕೆ ಒಂಥರ ವೆಡ್ಡಿಂಗ್ ಥೀಮ್ದು ಡಿಸೈನ್ ಮಾಡಿಸಿದ್ದು. ಸೊ ಇಲ್ಲಿ ಏನ್ ನಾವು ವೆಡ್ಡಿಂಗ್ ಅಲ್ಲಿ ಹುಡುಗಿನ ಕರ್ಕೊಂಡು ಹೋಗ್ತೀವಲ್ಲ, ಸೊ ಆ ತರ ಡಿಸೈನ್. ಸೊ ನಂದು ಸ್ಯಾರಿ ಬಂದು ಕ್ರೀಮ್ ಮತ್ತೆ ಈ ಬ್ಲೂ, ನೆವಿ ಬ್ಲೂ ಮೀನ್ಸ್ ಒಂಥರ ಪರ್ಪಲ್ ಟೈಪ್ ಬ್ಲೂ ಬರುತ್ತಲ್ಲ, ಸೊ ಆ ಕಲೆಕ್ಷನ್, ಆ ಕಲರ್ ಕಾಂಬಿನೇಷನ್ ಇತ್ತು. ಸೊ ಇದು ಒಂಥರ ಬ್ರೈಟ್ ಕಲರ್ ಅಂತಾನೆ ಹೇಳ್ಬೋದು. ಇದಕ್ಕೆ ನಾವು ಬ್ಲೌಸ್ ಹೇಗ್ ಡಿಸೈನ್ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ನನ್ನ ಸ್ಯಾರಿ ಅಷ್ಟು ವರ್ಕ್ದೆಲ್ಲ ತಗೊಂಡಿರ್ಲಿಲ್ಲ, ಅಂದ್ರೆ ಪ್ಲೇನ್ ತರ ಅಂದ್ರೆ ಸ್ವಲ್ಪ ಬುಟ್ಟು ಇತ್ತು. ಸೊ ಬಟ್ ಹತ್ತಿರ ಇದಿಲ್ಲ. ಸೊ ಅದಕ್ಕೆ ನಾವು ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಸ್ಯಾರಿ ಕಲೆಕ್ಷನ್ ಕೂಡ ವಿಡಿಯೋ ಮಾಡಿದ್ದೀನಿ, ಸೊ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ, ಅದನ್ನ ಕೂಡ ನೋಡಿ. ನಂದು ಸ್ಯಾರಿ ಕಲೆಕ್ಷನ್ ಹೇಗಿದೆ, ಅದಕ್ಕೆ ಬ್ಲೌಸ್ ಹೇಗ್ ಮಾಡಿದೆ, ಸೊ ನೀವು ಆ ವಿಡಿಯೋ ಕೂಡ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಯಾರಿ ಹೇಗಿತ್ತು, ಫುಲ್ ಕಂಪ್ಲೀಟ್ ಲುಕ್ ಹೇಗೆ ಕೊಟ್ಟಿದೆ ಅಂತ. ಅಂಡ್ ಇದ್ರಲ್ಲೂ ಕೂಡ ನಾನು ಒಂದು ಪಿಕ್ ನ ಆಡ್ ಮಾಡ್ತೀನಿ, ನಾನು ವೇರ್ ಮಾಡಿರೋದನ್ನ. ಅಂಡ್ ಇದು ಬ್ಲೌಸ್ಗೆ ಫುಲ್ ಡಿಸೈನ್ ನಾನು ಮಾಡಿಸಿದೆ, ಬಿಕಾಸ್ ವೆಡ್ಡಿಂಗ್ ಅಲ್ವಾ. ಸೊ ಮುಹೂರ್ತಮ್ ಇಸ್ ಅ ಮೇನ್ ಥಿಂಗ್ ವೆಡ್ಡಿಂಗ್ ಅಲ್ಲಿ. ಸೊ ಅದು ತುಂಬಾನೇ ಗ್ರ್ಯಾಂಡ್ ಆಗಿರ್ಬೇಕು. ಅಂಡ್ ಸ್ಯಾರಿಯಲ್ಲಿ ಅಷ್ಟು ಡಿಸೈನ್ ಇಲ್ಲದೆ ಇರೋದ್ರಿಂದ ಬ್ಲೌಸ್ ನ ತುಂಬಾ ಡಿಸೈನ್ ಆಗಿ ಹೊಲ್ಸಿದ್ರೆ ತುಂಬಾ ಚೆನ್ನಾಗಿದೆ. ಸ್ಯಾರಿ ತುಂಬಾ ಹೆವಿ ಇದ್ರೆ ಬ್ಲೌಸ್ ನ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಅಂಡ್ ಈ ಬ್ಲೌಸ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಟ್ರು. ನಾನು ತುಂಬಾ ಕಡೆ ಕೇಳಿ ಕೆಲವೊಂದು ಕಡೆ ತುಂಬಾನೇ ಜಾಸ್ತಿ ಹೇಳಿದ್ರು, ಬಟ್ ನಾನು ಸ್ಟಿಚ್ ಮಾಡಿಸಿದ್ದು ಚುಂಚಕಟ್ಟದಲ್ಲಿ. ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಅದರಿಂದ ಮುಂದೆ 3 ಅಂಗಡಿ ಬಿಟ್ರೆ ನಮಗೆ ಅದು ಸಿಗುತ್ತೆ, ಶಶಿ ಬೋಟಿಕ್ ಅಂತ. ಆಂಟಿ ತುಂಬಾ ಫ್ರೆಂಡ್ಲಿ ಇದ್ದಾರೆ ಅಂಡ್ ನನಗೆ ತುಂಬಾನೇ ಎಲ್ಲಾ ಬ್ಲೌಸ್ ಅವರೇ ಸ್ಟಿಚ್ ಮಾಡಿಸ್ಕೊಟ್ಟಿದ್ರು. ಆನ್ ಟೈಮ್ ಕೊಡ್ತಾರೆ ಅಂಡ್ ಫಿಟ್ಟಿಂಗ್ ಇಸ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಸೊ ನಾನು ಯೂಸಲಿ ಈಸಿಯಾಗಿ ಏನು ಒಪ್ಕೊಳ್ಳಲ್ಲ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದ್ರೆ ಅಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಇಲ್ಲಿ ನಾನು ನೆಟ್ ಕೊಡಕ್ಕೆ ಹೇಳಿದ್ದೆ, ಬಿಕಾಸ್ ಅದು ಡಿಸೈನ್ ನೀಟಾಗಿ ಕಾಣಿಸ್ಬೇಕು ಅಂತ. ನಿಜವಾಗ್ಲೂ ಇದು ಒಂದು ಗ್ರ್ಯಾಂಡ್ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 12,000 ನಾನು ಪೇ ಮಾಡಿದ್ದೆ ಇದಕ್ಕೆ. ಸೊ ಅರೌಂಡ್ 12,000 ಆಯ್ತು, ಬಿಕಾಸ್ ಇದು ಎಲ್ಲ ಹ್ಯಾಂಡ್ ವರ್ಕ್ ಇದೆ, ಮಿಷಿನ್ ವರ್ಕ್ ಏನು ಇಲ್ಲ. ಅಂಡ್ ಇದು ನಿಜವಾಗ್ಲೂ ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು, ಬಿಕಾಸ್ ನಾನು ತುಂಬಾ ಕಡೆ ಆನ್ಲೈನು, ಪ್ರಿಂಟ್ರೆಸ್ಟ್ ಎಲ್ಲ ನೋಡಿ ಎಲ್ಲಾ ಕಡೆ ರೇಟ್ ತುಂಬಾನೇ ಜಾಸ್ತಿ ಹೇಳಿದ್ರು, 15K 16K. ಇವಾಗ ಇದು ಇನ್ನ ಜಾಸ್ತಿ ಇರ್ಬೋದು, ಬಿಕಾಸ್ ನಾನು ಮದ್ವೆ ಆಗಿದ್ದು 2023 ಅಲ್ಲಿ. ಆ ಟೈಮಲ್ಲಿ ಏಪ್ರಿಲ್ ಅಲ್ಲಿ, ಆ ಟೈಮಲ್ಲಿ ಇಷ್ಟಿತ್ತು. ಅಂಡ್ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಈ ಡಿಸೈನ್ ನೀವು ಯಾರಾದ್ರೂ ಸ್ಟಿಚ್ ಮಾಡಿಸ್ಕೊಬೇಕಂದ್ರೆ ನೋಡಿ. ಅಂಡ್ ಇದನ್ನ ನಾನು ಯೂಟ್ಯೂಬ್ ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಈ ಪೋಸ್ಟ್ ನ. ಸೊ ಒಂದ್ಸರಿ ಹೋಗಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಚೆಕ್ ಮಾಡಿ, ಮಮತಾ ನಂದು ಗೌಡ ಅಂತ ಇದೆ. ಸೊ ಅಲ್ಲಿ ನಾನು ಇದ್ರದ್ದು ಫುಲ್ ಪಿಕ್ ನ ಹಾಕಿರ್ತೀನಿ. ನಿಮ್ಗೆ ಈ ಡಿಸೈನ್ ಬೇಕಂದ್ರೆ ನೀವು ಶೇರ್ ಕೂಡ ಮಾಡ್ಕೊಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ಬ್ಲೌಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಆ್ಯಂಡ್ ನಾನು ಕೊಟ್ಟಿರೋ ರೇಟು ನನಗೆ ಏನು ಜಾಸ್ತಿ ಅಂತ ಅನಿಸಿಲ್ಲ, ಬಿಕಾಸ್ ಅಷ್ಟು ವರ್ತ್ ಇತ್ತು, ಫಿಟ್ಟಿಂಗ್ ಇತ್ತು. ಇದು ಬಂದು ನಂದು ರಿಸೆಪ್ಷನ್ ಸ್ಯಾರಿ ಬ್ಲೌಸು. ಆ್ಯಕ್ಚುಲಿ ನಾನು ರಿಸೆಪ್ಷನ್ಗೆ ಲೆಹಂಗಾ ಹಾಕಿದ್ದೆ, ಬಟ್ ನನ್ನ ಹಸ್ಬೆಂಡ್ ಸೈಡು ರಿಸೆಪ್ಷನ್ ಸ್ಯಾರಿ ಕೊಡಿಸಿದ್ರು. ಸೊ ಅದನ್ನು ನಾನು ಮಾರ್ನಿಂಗ್ ರಿಸೆಪ್ಷನ್ಗೆ ಹಾಕೊಬೇಕು ಅಂತ ಇಟ್ಕೊಂಡಿದ್ದೆ. ಆ್ಯಂಡ್ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಸ್ಯಾರಿ ಪಿಕ್ನ ನಿಮ್ಮ ಜೊತೆ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದಕ್ಕೆ ನಾನು ಈ ಥರ ಡಿಸೈನ್ ಮಾಡಿಸಿದ್ದೆ, ಬಿಕಾಸ್ ಇದು ಬಂದು ಬಾರ್ಡರ್ ತುಂಬ ದೊಡ್ಡದಿದೆ. ಸೊ ಬಾರ್ಡರ್ ತುಂಬ ದೊಡ್ಡದಿರೋದ್ರಿಂದ ನಾವು ಫುಲ್ ಡಿಸೈನ್ ಮಾಡಿಸಿದ್ರೆ ಬ್ಲೌಸಿಗೆ ತುಂಬ ಚೆನ್ನಾಗಿ ಲುಕ್ ಕೊಡೋಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಸ್ಲೀವ್ ಇದೇನಿದೆ ಸ್ಲೀವ್ ಹತ್ರ ಇಲ್ಲಿ ಮಾತ್ರ ಆ್ಯಂಡ್ ಇಲ್ಲಿ ಮಾತ್ರ ಡಿಸೈನ್ ಮಾಡಿಸಿದ್ದೆ. ಆ್ಯಂಡ್ ಬ್ಯಾಕ್ ಕೂಡ ಅಷ್ಟೇ ಸಿಂಪಲ್ ಇಷ್ಟೇ ಮಾಡಿಸಿದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬಾರ್ಡರ್ ತುಂಬಾ ಲುಕ್ ಕೊಡುತ್ತೆ. ಸೊ ಈ ಬಾರ್ಡರ್ನ ಮುಚ್ಚಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ನಾನು ಸಿಂಪಲ್ ಡಿಸೈನೇ ಮಾಡಿಸಿದೆ. ಆ್ಯಂಡ್ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನು ಈ ಬ್ಲೌಸ್ದು ಪಿಕ್ ಹಾಕ್ತೀನಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿರ್ತೀನಿ. ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ, ಮಮತಾನೊಂದು ಗೌಡ ಅಂತ. ಆ್ಯಂಡ್ ನಿಜವಾಗ್ಲೂ ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಬಂದು ಪ್ರೈಸು 5K ತೊಗೊಂಡಿದ್ರು. ಆ್ಯಂಡ್ 5K ವರ್ತಿದೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಹ್ಯಾಂಡ್ ವರ್ಕೇನೆ. ಸೊ ಮಿಷಿನ್ ವರ್ಕ್ ಆದರೆ ಕಮ್ಮಿ ಇರುತ್ತೆ, ಬಟ್ ಹ್ಯಾಂಡ್ ವರ್ಕ್ ಅಂದರೆ ಅವರು ಪ್ರತಿಯೊಂದು ಏನಿದೆ ಇದು ಬೀಟ್ಸ್ ಎಲ್ಲನೂ ಸೇರಿಸ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ನಾವು ಅದು ವರ್ತಿರೋದಕ್ಕೆ ನಾನು ಪೇ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಸಸಿ ಬೋಟಿಕ್, ಅದು ಚುಂಚಗಡದಲ್ಲಿರೋದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ. ಆ್ಯಂಡ್ ಈ ಬ್ಲೌಸ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ, ಈ ಡಿಸೈನ್ದು ಪಿಕ್ಚರ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡಿ ನಾನು ನಿಮಗೆ ಪಿಕ್ ಕೂಡ ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ನಂದು ಬೀಗ್ರೂಟದ ಬ್ಲೌಸು. ಸೊ ಈ ಬೀಗ್ರೂಟದ್ದು ಸ್ಯಾರಿ ಬಂದು ನಮ್ಮ ಅಮ್ಮ ಸೈಡ್ ಅವರು ಕೊಡಿಸಿತ್ತು. ಆ್ಯಂಡ್ ಆ ಸ್ಯಾರಿ ನಾನು ತುಂಬ ಲೈಟ್ ಕಲರ್ ಪಿಂಕ್ ಕಲರ್ ತೊಗೊಂಡಿದ್ದೆ, ಈ ಕಲರು. ಅದು ನಿಮಗೆ ಪಿಕ್ ಕೂಡ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಆ ಸ್ಯಾರಿ ತುಂಬಾ ಪ್ಲೇನ್ ಇತ್ತು, ಸಿಂಪಲ್ ಲುಕ್ ಕೊಡ್ತಿತ್ತು. ಬಟ್ ಸ್ಯಾರಿ ಬಂದು 15,000, ಬಟ್ ಲುಕ್ ಬಂದು ಸಿಂಪಲ್ ಅಂದರೆ ಗ್ರ್ಯಾಂಡ್ ಆ್ಯಂಡ್ ಸಿಂಪಲ್ ಅಂತ ಇರುತ್ತಲ್ಲ, ಆ ಥರ ಲುಕ್ಕು. ಸೊ ಅದಕ್ಕೆ ಫುಲ್ ಪ್ಲೇನ್ ಸ್ಯಾರಿ ಇರೋದ್ರಿಂದ ಬ್ಲೌಸು ಸ್ವಲ್ಪ ಡಿಸೈನ್ ಆಗಿದ್ದರೆ ಸರಿ ಇರುತ್ತೆ ಅಂತ ನಾನು ಈ ಡಿಸೈನ್ನ ಸ್ಟಿಚ್ ಮಾಡಿಸಿದ್ದೆ. ಸೊ ಏನು ಈ ಡಿಸೈನ್ ಇದೆ ಅಲ್ಲ, ಸೊ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಫಿಟ್ಟಿಂಗ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಸ್ಲೀವ್, ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇದೆ. ಇದು ಸ್ಲೀವ್, ಇಲ್ಲಿ ಬಂದು ಸ್ಲೀವ್ ಹತ್ರ ಈ ಥರ ಡಿಸೈನ್ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು. ಪಿಕ್ ಕೂಡ ಹಾಕಿದ್ದೀನಿ, ನೀವೇ ನೋಡ್ಬೋದು. ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಬೀಗ್ರೂಟದು ನಿಂದು ಸೆಟ್ ಅಂತ. ಆ್ಯಂಡ್ ಇದು ಬಂದು ನಂದು ಎಂಗೇಜ್ಮೆಂಟ್. ನಾವು ಎಂಗೇಜ್ಮೆಂಟ್ ಚೌಟ್ರಿಯಲ್ಲೇ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದು ತುಂಬಾ ಗ್ರ್ಯಾಂಡ್ ಬ್ಲೌಸ್ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಂಗೇಜ್ಮೆಂಟಿಗೆ ಸೊ ರಿಂಗ್ನ ತೋರಿಸ್ತಾ ಇರೋ ಥರ, ಮೀನ್ಸ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಇಲ್ಲಿ ನೋಡಿ, ರಿಂಗ್ ತೋಡಿಸ್ತಾ ಇರೋ ಥರ. ಆ್ಯಂಡ್ ಈ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಲುಕ್ ಕೊಟ್ಟಿತ್ತು. ಆ್ಯಂಡ್ ಇಲ್ಲಿ ಬಂದು ಪೀಕಾಕ್ ಡಿಸೈನ್ ಕೊಡಿಸಿದ್ದೆ, ಯಾಕೆಂದರೆ ಇದು ಕಲರ್ ಕಾಂಬಿನೇಷನ್ ಒಂದು ಸ್ವಲ್ಪ ಪೀಕಾಕ್ ಕಲರ್ ಥರ ಇತ್ತು. ಸೊ ಅದಕ್ಕೆ ಇದು ಪೀಕಾಕ್ ಡಿಸೈನ್ ಸ್ಲೀವಿಗೆ ಕೊಡಿಸಿದ್ದೆ. ಆ್ಯಂಡ್ ಬ್ಯಾಕ್ ಸೈಡು ರಿಂಗ್ ತೋಡಿಸ್ತಾ ಇರೋ ಥರ. ಎಂಗೇಜ್ಮೆಂಟಿಗೆ ತಕ್ಕ ಬ್ಲೌಸ್ ಅಂತ ಹೇಳ್ಬೋದು. ನೀವು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಅಂದರೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೋದು. ಸೊ ನಾನು ಈ ಬ್ಲೌಸ್ಗೆ 8K ಕೊಟ್ಟಿದ್ದೆ. ಆ್ಯಂಡ್ 8K ವರ್ತ್ ಇದೆ, ಬಿಕಾಸ್ ಇಲ್ಲಿ ನೋಡ್ಬೋದು ನೀವು, ತುಂಬಾ ಡಿಸೈನ್ ಎಷ್ಟು ಪರ್ಫೆಕ್ಟ್ ಇದೆ ಅಂತ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಪರ್ಫೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬ್ಲೌಸ್ ಕೂಡ ತುಂಬ ಫಿಟ್ಟಿಂಗ್ ವೈಸು ಚೆನ್ನಾಗಿದೆ. ಆ್ಯಂಡ್ ಇದು ನಾನು ಬ್ಯಾಕ್ ಸೈಡ್ ಫುಲ್ಲು ಈ ಥರನೇ ಹೊಲಿಸಿದೆ, ಬಿಕಾಸ್ ಈ ಡಿಸೈನ್ ಚೆನ್ನಾಗಿ ಕಾಣಲಿ ಅಂತ. ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದ್ರದ್ದು ಡೀಟೇಲ್ಸು ನಾನು ಹೇಳಿದ್ದೀನಿ. ಇನ್ನೂ ತುಂಬ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ನಿಮಗೆ ಹೇಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು, ಇದು ನಾನು ಪ್ರೀ ವೆಡ್ಡಿಂಗಿಗೆ ಅಂತ ಸ್ಟಿಚ್ ಮಾಡಿಸಿದ್ದು. ಆ್ಯಕ್ಚುಲಿ ನಾನು ಬೇರೆ ಡಿಸೈನ್ ಹೇಳಿದ್ದೆ, ಬಟ್ ಬೇರೆದು ಹೊಲಿದಿದ್ರು. ಬಟ್ ಇದು ಕೂಡ ತುಂಬಾ ಚೆನ್ನಾಗಿ ಲುಕ್ ಕೊಟ್ಟಿತ್ತು. ಬಟ್ ತುಂಬ ಜಾಸ್ತಿ ವರ್ಕ್ ಆಯಿತು ಅಂತ ನಾನು ಬೇಡ ಅಂತ ಹೇಳ್ತಿದ್ದೆ. ಇದನ್ನು ನಾನು ನಮ್ಮ ಊರ ಹತ್ರ KM ದೊಡ್ಡಿಯಲ್ಲಿ ಹೊಲಿಸಿದ್ದು, ಬಾಂಬೆ 1+1 ಟೈಲರ್ ಅಂತ ಅಂಕಲ್. ನಾನು ಯೂಸ್ವಲಿ ಊರಲ್ಲಿದ್ದಾಗ ಅವ್ರ ಹತ್ರನೇ ಹೊಲಿಸ್ತಿದ್ದು. ಅವರು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಬಟ್ ಇದೊಂದು ಸ್ವಲ್ಪ ವರ್ಕ್ ಜಾಸ್ತಿ ಆಯಿತು ಅಂತ ನಾನು ಇಷ್ಟು ಲೈಕ್ ಮಾಡಿಲ್ಲ. ಬಟ್ ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಲುಕ್ ಕೊಡ್ತು. ನಾನು ಪ್ರೀ ವೆಡ್ಡಿಂಗ್ಗೆ ಟ್ರೆಡಿಷ್ನಲ್ ಫೋಟೋಶೂಟಿಗೆ ಇದೇ ಸ್ಯಾರಿ ಬ್ಲೌಸ್ ಹಾಕ್ಕೊಂಡಿದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಇವರು ಕೂಡ ಫಿಟ್ಟಿಂಗ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ಇದು ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಲುಕ್ ಕೊಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ನಾನು ಚೌಟ್ರಿಯಿಂದ ಹೋಗಬೇಕಂದ್ರೆ, ಮೀನ್ಸ್ ಮನೆಯಿಂದ ನಮ್ಮ ಕಡೆ ಮನೆಯಿಂದ ಚೌಟ್ರಿ ಕರ್ಕೊಂಡು ಹೋಗ್ಬೇಕಂದ್ರೆ ತಾಯಿ ಮನೆಯಲ್ಲಿ ಸ್ನಾನ ಮಾಡಿ ಕಳಿಸ್ತಾರೆ.
ಸೊ ಆ ಟೈಮಲ್ಲಿ ನಾನು ಈ ಬ್ಲೌಸ್ನ ಮೀನ್ಸ್ ಈ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಜಸ್ಟ್ ಈ ಥರ ಆ್ಯಂಡ್ ಇದು ಕಾಂಟ್ರಾಸ್ಟು ಆರೆಂಜ್ ಕಲರಿಗೆ ಬ್ರೌನ್ ಕಲರ್ ಬ್ಲೌಸ್ ಬಂದಿದೆ. ಆ್ಯಂಡ್ ಇಲ್ಲಿ ನಾನು ಫ್ರಂಟ್ ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಶೇಪಲ್ಲಿ ಹೊಲಿಸಿದ್ದೆ. ಸೊ ಇದು ಒಂಥರ ಡಿಫ್ರೆಂಟ್ ಲುಕ್ ಆ್ಯಂಡ್ ಯುನೀಕ್ ಲುಕ್ನ ಕೊಡ್ತು. ಆ್ಯಂಡ್ ಈ ಸ್ಯಾರಿ ಹಾಕ್ಕೊಂಡಿದ್ದಾಗೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ ನಿಮಗೂ ಕೂಡ ಈ ಥರ ಈ ಬ್ಲೌಸ್ದು ಡಿಸೈನ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೇನೆ. ಆ್ಯಂಡ್ ಇದು ಬಂದು ಒನ್ ಮೋರ್ ಎಕ್ಸ್ಟ್ರಾ ಸ್ಯಾರಿ ಇರಲಿ ಅಂತ ತೊಗೊಂಡಿರ್ತೀವಿ ವೆಡ್ಡಿಂಗಲ್ಲಿ, ಬಿಕಾಸ್ ಯಾವುದಾದ್ರೂ ಫಂಕ್ಷನ್ ಬಂದರೆ ಏನು ಅಂತ. ಸೊ ಇದು ರೇಖಾ ಸ್ಯಾರಿ ಅಂತ ಸ್ಯಾರಿ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಪ್ಲೀಸ್ ಗೋ ಆನ್ ಚೆಕ್. ಆ್ಯಂಡ್ ಅದು ತುಂಬ ಒಂಥರ ಶೈನಿಂಗ್ ಲುಕ್ ಕೊಡುತ್ತೆ. ಸ್ಯಾರಿ ಸಖತ್ತಾಗಿದೆ, ನಿಮಗೆ ಪಿಕ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಅದು ಡಬಲ್ ಕಲರ್ ಸ್ಯಾರಿ. ಸೊ ಅದು ಪ್ಲೇನ್ ಇರೋದ್ರಿಂದ ಸೊ ಬ್ಲೌಸ್ನ ಫುಲ್ ವರ್ಕ್ ಮಾಡಿಸಿದೆ. ಆ್ಯಂಡ್ ಈ ಬ್ಲೌಸ್ನ ನೀವು ಆ ಸ್ಯಾರಿಗೆ ಅಂತಲ್ಲ, ಸೊ ಕ್ರೀಮ್ ಕಲರ್ ಸ್ಯಾರಿಗೆ ವೇರ್ ಮಾಡ್ಬೋದು. ಸೊ ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಕಾಂಟ್ರಾಸ್ಟ್ ಕೂಡ ನೀವು ವೇರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದು ಸ್ಯಾರಿ ಕಲರ್ ಬೀಡ್ಸ್ನ ಕೊಡಿಸಿಲ್ಲ. ಸೊ ಕ್ರೀಮ್ ಆಲ್ಮೋಸ್ಟ್ ನಾನು ಎಲ್ಲ ಸ್ಯಾರಿಗೂ ಅಷ್ಟೇ ಸೊ ಕ್ರೀಮ್ ವೈಟ್ ಥರ ಕೊಡಿಸಿದ್ದೀನಿ, ಬಿಕಾಸ್ ನಾನು ಬೇರೆ ಸ್ಯಾರಿಗೂ ಹಾಕೊಬೋದು ಅಂತ. ಆ್ಯಂಡ್ ಇದು ಬಂದು ನಂದು ಬಳೆ ಶಾಸ್ತ್ರದ್ದು. ಇದು ಸಿಂಪಲ್ ಆಗಿ ಇರಲಿ ಅಂತ ಸಿಂಪಲ್ ಕೊಡಿಸಿದ್ದೆ. ಸೊ ಈ ಬ್ಲೌಸಿಗೆ ಅವರು 1500 ತೊಗೊಂಡಿದ್ರು. ಸೊ ಇಲ್ಲಿ ನೋಡಿ, ಸೊ ಇದು ಕೂಡ ಹ್ಯಾಂಡ್ ವರ್ಕೆ. ಆಲ್ಮೋಸ್ಟ್ ನಂದು ವೆಡ್ಡಿಂಗ್ ಬ್ಲೌಸ್ ಎಲ್ಲ ಹ್ಯಾಂಡ್ ವರ್ಕೇ ಮಾಡಿಸಿದ್ದೆ. ಬಿಕಾಸ್ ಏನಂದರೆ ಹ್ಯಾಂಡ್ ವರ್ಕ್ ಒಂಥರ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಮೆಷಿನ್ ವರ್ಕಿಗಿಂತ. ಪರ್ಫೆಕ್ಷನ್ ಇರುತ್ತೆ, ಮೆಷಿನ್ ವರ್ಕಲ್ಲಿ ಪರ್ಫೆಕ್ಷನ್ ಇರಲ್ಲ ನಾನು ನೋಡಿರೋ ಥರ. ಸೊ ನಾನು ಮುಂಚೆ ಒಂದು 2-3 ಮೆಷಿನ್ ವರ್ಕ್ ಮಾಡಿಸಿದ್ದೆ, ಅದರಲ್ಲಿಗಿಂತ ಇದರಲ್ಲಿ ನನಗೆ ವರ್ತ್ ಅನಿಸ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಸೈಡು ಸೋದ್ರ ಮಾವಂದಿರು ಒಂದು ಸೀರೆ ಕೊಡ್ತಾರೆ ತಲೆ ಮೇಲೆ ಹೊಸ್ಕೊಂಡು ಹೋಗೋಕ್ಕೆ ಅಂತ. ಸೊ ಇದು ನಮ್ಮ ಮಾವ ಅವ್ರು ಕೊಡಿಸಿದ್ದು, ನಾವು ಅಜ್ಜಿ ಮನೆಯವರು. ಆ್ಯಂಡ್ ಈ ಸ್ಯಾರಿ ಕಲರ್ ಬಂದು ಬ್ಲೂ ಕಲರ್, ಈ ಕಲರ್. ಸೊ ಇದು ಕೂಡ ಈ ಬ್ಲೌಸ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಡಿಸೈನ್ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲ ಬ್ಲೌಸ್ಗೂ ನಾನು ಯೂನಿಕ್ ಇದನ್ನು ಹುಡ್ಕೊಳಕ್ಕೆ ನಾನು ತುಂಬ ಟೈಮ್ ತೊಗೊಂಡಿದ್ದೀನಿ ಬಿಡಿ. ಬಟ್ ನಾನು ಆಗಲೇ ಹೇಳ್ದಾಗೆ ವೆಡ್ಡಿಂಗ್ ಅನ್ನೋದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ಇಷ್ಟು ಟೈಮ್ ತೊಗೊಳೋದ್ರಲ್ಲಿ ಏನೂ ವೇಸ್ಟ್ ಇಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಬ್ಲೌಸ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇದರಿಂದ ನಿಮಗೆ ಕೂಡ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರಾದರೂ ಮದುವೆ ಆಗ್ತಾಯಿದ್ರೆ ಅವರಿಗೆ ಬ್ಲೌಸ್ ಡಿಸೈನ್ ಹುಡುಕ್ತಾ ಇದ್ದರೆ ಸೊ ಈ ವಿಡಿಯೋನ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋದು ಪಿಕ್ಸ್ ಕೂಡ ನಾನು ಯೂಟ್ಯೂಬ್ ಪೋಸ್ಟಲ್ಲೂ ಅಪ್ಲೈ ಮಾಡಿರ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಒಂದ್ಸರಿ ಡೀಟೇಲ್ಸಿಗೆ ಚೆಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್.